ಒಂದೇ ಒಂದು ಮೂಲಂಗಿ ಇದ್ರೂ ಸಾಕು. ಇವತ್ತು ನಾನು ತೋರಿಸುವ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇದು ತಿನ್ನಲಿಕ್ಕೂ ತುಂಬಾ ರುಚಿಕರವಾಗ್ತದೆ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಒಂದು ಮೂಲಂಗಿಯ ಸಿಪ್ಪೆಯನ್ನೆಲ್ಲ ತೆಗೆದು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಮಣ್ಣಿತ್ತು, ಹಾಗಾಗಿ ಚೆನ್ನಾಗಿ ತುರ್ಕೊಳ್ತೇನೆ. ಇದನ್ನು ಸಣ್ಣ ತುರಿಯ ತುರುಮಣಿಯಲ್ಲಿ ತುರ್ಕೊಂಡ್ರೆ ಚೆನ್ನಾಗಾಗ್ತದೆ. ಸಣ್ಣ ಎಳೆ ಎಳೆಯಾಗಿ ಬರ್ತದಲ್ಲ, ತಿನ್ನಲಿಕ್ಕೂ ಚೆನ್ನಾಗಾಗ್ತದೆ. ಹಸಿಯಾಗಿರುವ ಮೂಲಂಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತೆ, ಹಾಗಾಗಿ ಹಸಿಯಾಗಿ ಬಳಸೋದು ಒಳ್ಳೆಯದಂತ ಈ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಈಗ ಮಿಕ್ಸಿ ಜಾರಲ್ಲಿ ಚಿಕ್ಕ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಹಸಿ ಕಾಯಿ ತುರಿ, ಒಂದು ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ. ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಂತರ ಸ್ವಲ್ಪ ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. 1/4 ಟೀ ಚಮಚದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಅಂತಲೇ ಹೇಳ್ಬೋದು. ನಂತರ ಈ ಒಂದು ರೆಸಿಪಿಗೆ ಪುಟಾಣಿಯನ್ನು ಹಾಕಬೇಕು, ಆಗ ತುಂಬ ಚೆನ್ನಾಗಿ ಬರ್ತದೆ. 1.5 ಟೇಬಲ್ ಚಮಚ ಆಗುವಷ್ಟು ಪುಟಾಣಿ ಕಾಳನ್ನು ಹಾಕ್ಕೊಂಡಿದ್ದೇನೆ. ಹುರಿಗಡಲೆ ಅಂತ ಕೂಡ ಹೇಳ್ತಾರೆ. ಇದನ್ನು ನೀರನ್ನು ಸೇರಿಸದೆ ಮೊದಲಿಗೆ ಹಾಗೆ ನುಣ್ಣಗೆ ಪುಡಿಯನ್ನು ಮಾಡಿ ತರ್ತೇನೆ. ಪುಟಾಣಿ ಹಾಕಿರೋದ್ರಿಂದ ನೀರನ್ನು ಮೊದಲಿಗೆ ಹಾಕೋದು ಬೇಡ. ಚೆನ್ನಾಗಿ ಪುಡಿ ಆದ ನಂತರ ಅದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಹಾಕಿ ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಈ ಗೊಜ್ಜನ್ನೆಲ್ಲ ನಾವು ಮಾಡ್ತೀವಲ್ಲ, ಆ ರೀತಿಯಾಗಿ ಮಾಡ್ಕೊಳ್ಬೇಕು. ನಾವು ಇದಕ್ಕೆ ಸಾಸಿವೆ ಅಂತ ಹೇಳ್ತೇವೆ. ಈಗಾಗಲೇ ಹಲವಾರು ವಿಧದ ಸಾಸಿವೆ ರೆಸಿಪಿಗಳನ್ನು ನಾನು ತೋರಿಸಿದ್ದೇನೆ. ಅದರಲ್ಲಿ ಇದು ಕೂಡ ಒಂದು. ಇದು ಸ್ವಲ್ಪ ಭಿನ್ನವಾಗಿ ಮಾಡುವಂತಹ ಸಾಸಿವೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೆ ಹಾಕ್ಕೊಂಡಿದ್ದೇನೆ. ನಂತರ ತುರಿದಿಟ್ಟಿರುವಂತಹ ಮೂಲಂಗಿಯ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕೆಲವೊಂದಕ್ಕೆಲ್ಲ ಮೂಲಂಗಿಯನ್ನು ಹಸಿಯಾಗಿ ಬಳಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ರೆಸಿಪಿಯನ್ನು ಖಂಡಿತ ಮಾಡಿ ಊಟ ಮಾಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ನಂತರ ಸಿಹಿ ಮೊಸರನ್ನು ಹಾಕ್ಕೊಳ್ಬೇಕು. ತುಂಬ ಹುಳಿಯಾದ ಮೊಸರಾದರೆ ರೆಸಿಪಿ ಚೆನ್ನಾಗಾಗೋದಿಲ್ಲ. ಸಿಹಿ ಮೊಸರು, ಗಟ್ಟಿಯಾಗಿರುವ ಮೊಸರಾದರೆ ಚೆನ್ನಾಗಾಗ್ತದೆ. ನಾನು ಈ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸಿಂಪಲ್ ಆಗಿದೆ ರೆಸಿಪಿ, ಖಂಡಿತ ಟ್ರೈ ಮಾಡಿ ನೋಡಿ. ಕೆಲವು ನಿಮಿಷಗಳಲ್ಲಿ ಈ ರೆಸಿಪಿಯನ್ನು ನಾವು ಮಾಡಿ ಊಟ ಮಾಡ್ಬೋದು. ಹಾಗೆ ಬೇಸಿಗೆ ಕೂಡ ಬರ್ತಾ ಇದೆ, ಆರೋಗ್ಯಕ್ಕೆ ತಂಪು ಕೂಡ ಹೌದು. ಈಗ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಸಾಸಿವೆ ಹಾಗೆ ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂತ ಇದೆ. ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಒಣಮೆಣಸಿನ ಪೀಸನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೇನೆ. ಇದನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ರುಚಿಯಾದಂತಹ ಮೂಲಂಗಿಯ ಸಾಸಿವೆ ರೆಡಿ ಆಯಿತು. ತುಂಬ ಸಿಂಪಲ್ ಇದೆ, ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ರೆಸಿಪಿಗಳು ನಿಮಗೋಸ್ಕರ ಕಾಯ್ತಾ ಇದೆ, ಅವೆಲ್ಲವನ್ನು ನೋಡಿ ಮನೆಯಲ್ಲಿ ಟ್ರೈ ಮಾಡಿ. ಇನ್ನೊಂದು ಹೊಸ ಅಡುಗೆಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.